ಎ.ಪಿ. ದೇವಯ್ಯ, ಮ್ಯಾನೇಜರ್, ಕರ್ಕಿಕೊಂಡ ಎಸ್ಟೇಟ್, ಭದ್ರಾ ಎಸ್ಟೇಟ್ ಇಂಡಸ್ಟ್ರೀಸ್ ಲಿಮಿಟೆಡ್. ಶ್ರೀ ಕೀರ್ತಿ ಸುಂದರರಾಜ್ ಅವರ ತಂದೆಯಾದ ಶ್ರೀ ಕೆ.ಟಿ. ಸುಬ್ಬಣ್ಣವರೆಂಬುವರು ಕೊಪ್ಪ ಹಿರಿಯ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಭದ್ರಾ ಎಸ್ಟೇಟ್ ಅವರ ಮೇಲೆ OS ನಂಬರ್ 120/2005 ದಾವೆಯನ್ನು ದಾಖಲಿಸಿ ತಡೆಯಾಜ್ಞೆಯನ್ನು ಕೋರಿದ್ದ ಸದರಿ ದಾವೆಯು ದಿನಾಂಕ 6/3/2015 ವಜಾಗಿರುತ್ತದೆ. ಇದರಿಂದ ಶ್ಲೇಷಕ್ಕೊಳಗಾದ ಶ್ರೀ ಕೆ.ಟಿ. ಸುಬ್ಬಣ್ಣಗೌಡರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಿದ್ದು, ಅಪೀಲ್ ನಂಬರ್ RFA 852/2015 ಎಂಬುದಾಗಿದ್ದು, ಸದರಿ ಅಪೀಲು ದಿನಾಂಕ 25/9/2024 ರಾಜಿ ಸಂಧಾನದ ಮೂಲಕ ತೀರ್ಮಾನವಾಗಿರುತ್ತದೆ. ಸದರಿ ರಾಜಿ ಸಂಧಾನದ ತೀರ್ಪಿನ ಕಾಲಂ ನಂಬರ್ 6ರ ಪ್ರಕಾರ ತೋಟದ ಮಧ್ಯದಲ್ಲಿ ಒಂದು ಕಲ್ಲು ಕಂಬ ಹಾಕಿ ತಂತಿ ಬೇಲಿ ಇದ್ದು, ಅದೇ ತಂತಿ ಬೇಲಿಯು ಉಭಯ ಪಾರ್ಟಿಗಳಿಗೆ ಗಡಿ ಎಂದು ತೀರ್ಪು ಕೊಡಲಾಗಿರುತ್ತದೆ. ಅದರ ಪ್ರಕಾರ ಉಭಯೋತ್ತರರು ಗಡಿ ರೇಖೆಯನ್ನು ದಾಟದಂತೆ ಒಬ್ಬರ ಸ್ವಾಧೀನದಲ್ಲಿ ಇರುವ ಜಮೀನನ್ನು ಇನ್ನೊಬ್ಬರು ಅತಿಕ್ರಮಿಸಬಾರದೆಂದು ರಾಜಿ ಅರ್ಜಿಯನ್ನು ಹಾಕಿದ ಮೇರೆಗೆ ತೀರ್ಪನ್ನು ನ್ಯಾಯಾಲಯವು ದಯಪಾಲಿಸಿದ್ದಾರೆ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಪೀಲನ್ನು ನಕಲನ್ನು ಇದರೊಂದಿಗೆ ಲಗತ್ತಿಸಿದೆ. ಇದೇ ಅಪೀಲ್ನಲ್ಲಿ ಪ್ಯಾರಾ ನಂಬರ್ 9ರಲ್ಲಿ ಭದ್ರಾ ಎಸ್ಟೇಟ್ನವರು ಕೆ.ಟಿ. ಸುಬ್ಬಣ್ಣಗೌಡರ ಮೇಲೆ OS ನಂಬರ್ 102/2009 ದಾವೆ ಹಾಕಿ ಡಿಕ್ರಿಯನ್ನು ಕೆ.ಟಿ. ಸುಬ್ಬಣ್ಣಗೌಡರ ಮೇಲೆ ಪಡೆದಿದ್ದು, ಸದರಿ ಡಿಕ್ರಿಯನ್ನು ಅನುಮೋದಿಸಿರುತ್ತಾರೆ. ಸೊ ಇದಾದ ನಂತರ ಅಂದ್ರೆ 6/1/2025 ಬೆಳಗಿನ ಜಾವ ಸುಮಾರು 8:30 ಗಂಟೆ ಸಮಯದಲ್ಲಿ ಮೇಲ್ಕಂಡ ಕೀರ್ತಿ ಸುಂದರರಾಜ್ ಮತ್ತು ಅವರ ಸ್ನೇಹಿತರಾದ ಸುಂದರೇಶ್ AC ಎನ್ನುವರು ಸೇರಿಕೊಂಡು ಭದ್ರಾ ಎಸ್ಟೇಟ್ನ ಕಾಫಿ ತೋಟಕ್ಕೆ ಮಧ್ಯದಲ್ಲಿ ಬೇಲಿ ಹಾಕಲು ಕಾರ್ಮಿಕರನ್ನು ಕರೆದುಕೊಂಡು ಬಂದಿದ್ದು, ಬೇಲಿ ಹಾಕಲು ಪ್ರಯತ್ನಿಸುತ್ತಾರೆ. ಇದನ್ನು ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳು ಮತ್ತು ಕಾರ್ಮಿಕರು, ಅಂದ್ರೆ ನಾನು ಸ್ಟಾಫ್ಸ್ ಎಲ್ಲ ತಡೆದಿರುತ್ತೇವೆ. ಆ ಸಮಯದಲ್ಲಿ ಕೀರ್ತಿ ಸುಂದರರಾಜ್ ಮತ್ತು ಅವನ ಸ್ನೇಹಿತರಾದ ಸುಂದರೇಶ್ AC ಎನ್ನುವರು ಎತ್ತರದ ಜಾಗದಿಂದ ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳು ಮತ್ತು ಕಾರ್ಮಿಕರ ಮೇಲೆ ಕಲ್ಲನ್ನು ಮತ್ತು ಬಡಿಗಳನ್ನು ಎಸೆದಿರುತ್ತಾರೆ. ಇದರಿಂದಾಗಿ ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳಿಗೆ ಮತ್ತು ಕಾರ್ಮಿಕರಿಗೆ ಗಾಯಗಳಾಗಿರುತ್ತದೆ. ಅದಕ್ಕೆ ಭದ್ರಾ ಎಸ್ಟೇಟ್ನ ಕಾರ್ಮಿಕರು ತಿರುಗಿ ಅವರ ಮೇಲೆ ಕಲ್ಲುಗಳನ್ನು ಎಸೆದಿರುತ್ತಾರೆ. ಇದರಿಂದ ಕೀರ್ತಿ ಸುಂದರರಾಜ್ ಅವರಿಗೂ ಸಹ ಗಾಯವಾಗಿದೆ. ಇದನ್ನೇ ದೊಡ್ಡದು ಮಾಡುವ ಉದ್ದೇಶದಿಂದ ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳು ಮತ್ತು ಕಾರ್ಮಿಕರು ಸದರಿ ಶ್ರೀ ಕೀರ್ತಿ ಸುಂದರರಾಜ್ ಮತ್ತು ಅವನ ಸ್ನೇಹಿತರಾದ ಸುಂದರೇಶ್ AC ಅವರನ್ನು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಬಿಂಬಿಸಿರುತ್ತಾರೆ. ಇದು ಸುಳ್ಳು. ಸತ್ಯಾಂಶನೆಂದರೆ ಕೆ.ಟಿ. ಸುಬ್ಬಣ್ಣಗೌಡರು ಕೆಳ ನ್ಯಾಯಾಲಯದಲ್ಲಿ ಕೇಸಿನಲ್ಲಿ ಪರಾಭವಗೊಂಡಿದ್ದು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿಯೂ ಪರಾಭವಗೊಳ್ಳುವ ಸಾಧ್ಯತೆ ಇದ್ದುದರಿಂದ ರಾಜಿ ಸಂಧಾನಕ್ಕೆ ಒಪ್ಪಿ ನ್ಯಾಯಾಲಯವು ತೀರ್ಪಿತ್ತಿರುತ್ತದೆ. ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳಾಗಲಿ ಕಾರ್ಮಿಕರಾಗಲಿ ಸದರಿಯವರ ಮೇಲೆ ಯಾವುದೇ ಹಲ್ಲೆಯನ್ನು ಮಾಡಿರುವುದಿಲ್ಲ. ಅಲ್ಲದೆ ಸದರಿಯವರು ರಾಜಕೀಯ ಪ್ರಭಾವವನ್ನು ಬೀರಿ ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳಾಗಲಿ ಮತ್ತು ಕಾರ್ಮಿಕರಾಗಲಿ ಸದರಿಯನ್ನು ಒಡೆಯಬೇಕೆಂಬ ಉದ್ದೇಶ ಇಲ್ಲದಿದ್ದರೂ ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳು ಮತ್ತು ಕಾರ್ಮಿಕರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಿರುತ್ತಾರೆ. ಭದ್ರಾ ಎಸ್ಟೇಟ್ನ ಸಿಬ್ಬಂದಿಗಳಾಗಲಿ ಕಾರ್ಮಿಕರುಗಳಾಗಲಿ ಯಾವುದೇ ಕ್ರಿಮಿನಲ್ ಅಪರಾಧವನ್ನು ಎಸಗಿರುವುದಿಲ್ಲ. ಆದರೂ ಕೂಡ ಅವರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಲಾಗಿದೆ. ಇದು ಆದ ನಂತರ ಅಂದ್ರೆ ನಿನ್ನೆ ಅಂದ್ರೆ 24/1/2025 LB 5 ಫೀಲ್ಡ್ ನಂಬರ್ 13ರಲ್ಲಿ ನಾವು ನಮ್ಮ 4 ಡಿವಿಷನ್ ಎಸ್ಟೇಟ್ ವರ್ಕರ್ಸ್ನ ತಗೊಂಡು ಹಣ್ಣು ಕುಯ್ತಿರುವಾಗ ಸುಮಾರು 12:10 ಹಠಾತ್ತಾಗಿ ಕೀರ್ತಿ ಸುಂದರರಾಜ್ ಅಂದ್ರೆ ಸುಬ್ಬಣ್ಣಗೌಡರ ಮಗ ಮತ್ತು ಅವನ ಸಹಚರರು 5 ಜನ ಬಂದು ನಮ್ಮ ಕಾಫಿ ಹಣ್ಣು ಕುಯ್ತಿರುವ ಕಾರ್ಮಿಕರ ಮೇಲೆ ಮೇಲಿನ ಭಾಗದಲ್ಲಿ ನಿಂತು ಕಲ್ಲು ತೂರಾಟ ಮಾಡಿ ಅದನ್ನು ಏನು ಅಂತ ಹೇಳಿ ವಿಚಾರಿಸಲಿಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗಳಾದ ಸುದೇವನ್ GT ಡಿವಿಷನ್ಲಿ ಕೆಲಸ ಮಾಡ್ತಿರೋರು, ಲೇಬರ್ ಸೂಪರ್ವೈಸರ್ ಶ್ರೀ ಶೇಖರ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತೆ ನಾನು ಹೋಗಿ ವಿಚಾರಿಸಿದಾಗ ಗನ್ ತಗೊಂಡು ಬಂದು ಅಂದ್ರೆ ಬಂದೂಕು ತಂದು ಎಲ್ಲರನ್ನು ಬೆದರಿಸಿ, ಪೊಲೀಸರ ಸಮ್ಮುಖದಲ್ಲಿ ಹಣ್ಣು ಕುಯ್ತಿರುವಾಗ ಎಲ್ಲರನ್ನು ಬೆದರಿಸಿ ಕೊಲ್ತೇನೆ ಬಡಿತೇನೆ ಅಂತೇಳಿ ಕತ್ತಿ ಬಂದೂಕು ಮತ್ತೆ ಕೋಲುಗಳೆಲ್ಲ ಇಟ್ಕೊಂಡು ಬಂದು ಗೆದರಿಸಿರ್ತಾರೆ. ಪೊಲೀಸ್ ಇಲಾಖೆಯವರು ಬಂದ ನಂತರ ನಾವುಗಳು ಅವರು ಇತ್ಯರ್ಥ ಮಾಡಿ ಕೆಳಗೆ ಬಂದಿರ್ತೇವೆ. ಸೊ ಇದರಿಂದ ಅದನ್ನು ನಾವು ಪೊಲೀಸ್ ಇಲಾಖೆಗೆ ತಿಳಿಸಿ FIR ದಾಖಲಾಗಿ
ಅವರನ್ನು ನಿನ್ನೆ ಬಂಧನಕ್ಕೂ ಒಳಗೊಂಡಿರುತ್ತಾರೆ. ಗಾಯಕ್ಕೊಳಗಾದ ಶ್ರೀ ಶೇಖರ್ ಅಂತ ಹೇಳೋ ಲೇಬರ್ ಕಾಂಟ್ರಾಕ್ಟರ್ ಸೂಪರ್ವೈಸರ್ ಅವರು ಕೊಪ್ಪ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಚಿಕಿತ್ಸೆಗೋಸ್ಕರ. FIR ಆದ್ಮೇಲೆ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಉಭಯ ಪಂಗಡದವ್ರು ಬಂದು ಮಾತಾಡಿ FIR ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ಮನ್ನ 12 ಗಂಟೆಗೆ ಅಲ್ಲಿಂದ ರಾತ್ರಿ 12 ಗಂಟೆಗೆ ಬಿಟ್ಟಿದ್ದಾರೆ. ನಾವು ಆಸ್ ಪರ್ ಅಂದ್ರೆ ಕೋರ್ಟಿನ ಆರ್ಡರ್ ಪ್ರಕಾರ ನಾವು ನಮ್ಮ ಪ್ರಾಪರ್ಟಿಲಿ ಹೋಗಿ ಕಾಪಿ ಕೊಯ್ಲಿಕ್ಕೆ ಹೋದಾಗ ಈ ಘಟನೆ ನಡೆದಿರುತ್ತದೆ. ನಾವು ನಮ್ಮ ಬೌಂಡ್ರಿಲಿರೋ ಗಿಡಗಳನ್ನೇ ಬೌಂಡ್ರಿ ಏನು ಫೀಲ್ಡ್ ನಂಬರ್ ಇದೆ ಅದರಲ್ಲಿ ಕಾಪಿ ಕೊಯ್ದಿರ್ತೇವೆ. ಹಠಾತ್ತಾಗಿ ಬಂದು ಗಲಾಟೆ ಮಾಡಿ ನಮಗೆಲ್ಲ ಕೆಲಸಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ ಅವರು. ನಾವು ಸುಮಾರು 197 ವರ್ಕರ್ಸ್ಗಳನ್ನ ಕರ್ಕೊಂಡೋಗಿ ಕಾಪಿ ಕೊಯ್ಲಿಕ್ಕೆ ಹೋಗಿದ್ದು. ಆ ವರ್ಕರ್ಸ್ಗಳಿಗೂ ತೊಂದರೆ ಆಗಿದೆ. ಅವರು ಮಧ್ಯದಲ್ಲಿ ಕೆಲಸವನ್ನು ಬಿಟ್ಟು ಹೋಗಿರ್ತಾರೆ.